ತಗೊಂಬಿಡೋಣ. ನೋಡು, ಓಪನ್ ಮಾಡು. ಚೆನ್ನಾಗೈತಲ್ಲ ಜಿಪ್ಪು. ಕವರ್ ಇದೆ ಸತ್ತು ಹಿಂಗೆ ಹಿಡ್ಕೊಂತೀವಿ. ಅಲ್ಲಿ ತೋರಿಸ್ಬೇಕಂತಿದ್ದೆ, ನಾನು ತೋರಿಸ್ತೀನಿ. ಜೀವನನೇ ಇಷ್ಟ ಆಗ್ಬಿಟ್ಟಿದೆ. ಬರೋದು ಕಾರ್ನರ್ ಹೌಸ್ಗೆ, ಏನಾದರೂ ತಿನ್ನೋದು, ಹೋಗೋದು. ಶುಕ್ಕಿ ನೋಡಿದ್ರೆ ಅಷ್ಟು ಹೊಟ್ಟೆ ಹುರ್ಕೊಂಬಿಟ್ಟಾಳೆ. ಇದರಲ್ಲಿ ಚಾಕ್ಲೇಟು, ಕಾಫಿ ಬೆಲ್ಟ್, ಚಾಕ್ಲೇಟ್ ಬೆಲ್ಟ್ ಆ ಥರ ಐತೆ. ಅದು ಸಕ್ಕರೆ ಇದೆ. ಸೊ ನಮ್ಮ ಶುಕ್ಕಿಗೆ ತುಂಬ ಇಷ್ಟ ಅಂದ್ಬಿಟ್ಟು ತೊಗೊಂಡಿರೋದು. ಅವಳಿಗೊಂದು, ನಮ್ಮಿಬ್ರಿಗೂ ಒಂದು. ಟ್ರಾಫಿಕಲ್ಲೂ ವೀಡಿಯೋ ಮಾಡ್ತೀವಿ. ಲೆಟ್ಸ್ ಗೋ. ಇನ್ನೊಂದು 10 ನಿಮಿಷ ಮನೇಲಿ ಇರ್ತೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬ್ಲಾಗ್ಸ್ ಕಾಣುತ್ತೇನೆ. ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ವಿ. ಹಾಗಾಗಿ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಿರಿಯಾನಿ ತೊಗೊಂಡಿದ್ವಿ. ಜಾಸ್ತಿ ಕೊಟ್ಬಿಟ್ಟವ್ರಲ್ಲ ಕುಷ್ಕ. ಸೊ ಕುಷ್ಕ ಆ್ಯಂಡ್ ಕಬಾಬ್ ತೊಗೊಂಡಿದ್ವಿ. ತಿಂದ್ಬಿಟ್ಟು ನನಗೆ ತಿನ್ನಬೇಕು ಅನಿಸ್ತಿದೆ, ಹೊಟ್ಟೆ ಸಾಕ್ತದೆ. ತಿಂದ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಬರ್ಬೇಕು. ಅಲ್ಲಿ ನಮ್ಮ ಅಜ್ಜಿ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ಬೇಗ ಹೋಗೋಣ. ಹಂಗೆ ಬರ್ತಾ ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ ತಗೊಂಡು ಸೊ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ನಮ್ಮ ಶುಕ್ಕಿಗೆ ತುಂಬ ಇಷ್ಟ ಅಂದ್ಬಿಟ್ಟು ತೊಗೊಂಡಿರೋದು. ಅವಳಿಗೊಂದು, ನಮ್ಮಿಬ್ರಿಗೂ ಒಂದು. ಟ್ರಾಫಿಕಲ್ಲೂ ವೀಡಿಯೋ ಮಾಡ್ತೀವಿ. ಲೆಟ್ಸ್ ಗೋ. ಇನ್ನೊಂದು 10 ನಿಮಿಷ ಮನೇಲಿ ಇರ್ತೀವಿ. ಸೊ ಗೈಸ್, ನೆನ್ನೆ ಹೋಗಿದ್ದ ಕೆಲಸ ಆಗಲಿಲ್ಲ. ಸೊ ಇವತ್ತು ಕೂಡ ಹೋಗಬೇಕು ಊರಿಗೆ. ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ಕೆಲಸ ಅದು, ಹಾಗಾಗಿ ಹೋಗಬೇಕು. ಆ್ಯಂಡ್ ನಾನಂತೂ ರೆಡಿ ಆಗಿದ್ದೀನಿ. ರಶ್ಮಿ ಇನ್ನೂ ರೆಡಿ ಆಗ್ತಾಯಿದ್ದಾವೆ. ಈ ಬಟ್ಟೆ ಬಂದ್ಬಿಟ್ಟು ಯೂನಿವರ್ಸಲ್ ಬಟ್ಟೆ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಮನಿ. ಹಾಕ್ಕೊಳ್ತೀನಿ. ಅವ್ರ ದುಡ್ಡಲ್ಲಿ ಅವ್ರು ತೊಗೊಂಡಿರ್ತಾರೆ, ನನ್ನ ದುಡ್ಡಲ್ಲಿ ನಾನು ತೊಗೊಂಡಿರ್ತೀನಿ ಅಲ್ವಾ. ಸೊ ಹಂಗಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಹೀಲ್ ಆಗಿದೆ. ಓಕೆ, ಮ್ಯಾನೇಜಬಲ್, ಪರವಾಗಿಲ್ಲ. ಸ್ವಲ್ಪ ಆಯಿಲೆಲ್ಲ ಬಿಟ್ಟು ಹೀಲ್ ಆಗ್ತಾಯಿದೆ. ಇಲ್ಲೊಂದು ಪಿಯರ್ಸಿಂಗ್ ಮಾಡಿಸ್ಬೇಕು ಅನ್ನೋದು ಇಷ್ಟ. ಬಟ್ ನಮ್ಮ ಮಮ್ಮಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಒಂದಿನ ಅಲ್ಲ ಒಂದಿನ ಮಾಡಿಸ್ತೀನಿ. ಆ್ಯಂಡ್ ಇವತ್ತೇನೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾಯಿದೆ. ಸೊ ದಟ್ಸ್ ದ ಅಪ್ಡೇಟ್. ಇವತ್ತು ಕೂಡ ಹೋಗಿ ನೆನ್ನೆ ಹೋದ್ವಿ. ಜಸ್ಟ್ ನಮ್ಮ ಅಜ್ಜಿಗೆ ಇಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟೋಗಿದ್ರು, ಮತ್ತು ಕೀ ಮತ್ತು ಫೋನ್ ಎಲ್ಲ ಇಲ್ಲೇ ಇತ್ತು. ಮನೆ ಫೋನು ಕೀ ಎಲ್ಲ ಹಾಗಾಗಿ ಕೊಟ್ಬಿಟ್ಟು ನಾವು ಬಂದುಬಿಟ್ವಿ ಮನೆಗೆ. ಆ್ಯಂಡ್ ಇವತ್ತು ಕೂಡ ಹೋಗಿ ಸ್ವಲ್ಪ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕು. ಅದು ಮನೆಗಳದ್ದು ಸ್ವಲ್ಪ ಕೆಲಸ ಇದೆ ಗೈಸ್. ದಟ್ಸ್ ದ್ಯಾಟ್. ಓಕೆ, ಬಾಯ್. ಆಮೇಲೆ ಹೋಗುವಾಗ ವಿಡಿಯೋ ಮಾಡ್ತೀನಿ. ಏನೋ ಒಂಥರ ಇವಾಲೆ ಇಟ್ಟಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ತಾನೇ ಗೈಸ್? ಕಮೆಂಟ್ ಮಾಡಿ. ಇದು ಚೆನ್ನಾಗಿರುತ್ತೆ. ಇದೇ ಥರ ತೊಗೊಬೇಕಾಗುತ್ತೆ. ಅವಾಗ ಸ್ಟೋನ್ ಏನಾದರೂ ಡೀಟೇಲಿಂಗ್ ಇರೋದು ತೊಗೊಳೋಣ ಅನ್ಬಿಡ್ತಾ ಈ ಸರಿ. ಲೆಟ್ಸ್ ಸಿ. ನನ್ನ ಲಿಪ್ಸ್ಟಿಕ್ ಶೇಡ್ ಬಂದ್ಬಿಟ್ಟು ಏನದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ಇಲ್ಲಿ ಪಾಪಪ್ ಮಾಡ್ತಾಯಿರ್ತೀನಿ, ಹೋಗಿ ಬಾಯ್ ಮಾಡಿ. ಸಖತ್ತಾಗಿದೆ ಗೈಸ್. ತುಂಬ ಮಾತಾಡ್ತಾ ಇದ್ದೀನಲ್ಲ. ಅಂತೂ ಇಂತೂ ಬಂದಿದ್ದ ಕೆಲಸ ಎಲ್ಲ ಮುಗೀತು ಗೈಸ್. ಇನ್ನೂ ಒಂದು ಸರಿ ಬರಬೇಕಾಗುತ್ತೆ. 3-4 ಡೇಸ್ ಆದಮೇಲೆ. ಸೊ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಆಮೇಲೆ ನಮ್ಮೂರಿಗೆ ಹೋಗ್ತೀವಿ. ನಿಮಗೆ ಏನು ಮಾಡ್ತೀವಿ ಗೊತ್ತಾ ಗೈಸ್? ಇಲ್ಲೊಂದು ಟೈಗರ್ ಇದೆ. ಅಲ್ಲೋಡಿ ಟೈಗರ್ ಅಂದಿದೆ, ಭಯ ಬಿದ್ದೋದ್ಲು. ಸೊ ಇಲ್ಲಿ ನಾವು ಬಂದಿದ್ದು ರಶ್ಮಿ ಬರ್ಡೇ ಶಾಪಿಂಗ್ ಅಂತ ಹೇಳಿ ವೆಸ್ಟ್ ಸೈಡ್ಗೆ ಹೋಗಿದ್ವಿ. ಅಲ್ಲಿ ಯಾವುದೂ ಸೆಟ್ ಆಗಿಲ್ಲ, ಅವಳಿಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಮ್ಯಾಕ್ಸ್ಗೆ ಬಂದ್ವಿ. ಆಮೇಲೆ ಅದಕ್ಕೂ ಮುಂಚೆ ಸ್ಟೈಲ್ ಯೂನಿಯನ್ಗೆ ಹೋಗಿ ಟ್ರೈ ಮಾಡ್ಕೊಂಡು ಬಂದಿದ್ವಿ. ಅಲ್ಲೂ ಯಾವುದೂ ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಮ್ಯಾಕ್ಸಲ್ಲಿ ಸಿಕ್ತು, ತುಂಬ ಚೆನ್ನಾಗಿರೋ ಔಟ್ಫಿಟ್ಟೇ ಸಿಕ್ತು, ಅದನ್ನೇ ತೊಗೊಂಡು. ಆ್ಯಂಡ್ ಇಲ್ಲಿ ಇಯರಿಂಗ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಡ್ತಾ ಇದ್ದೆ. ಅದರಲ್ಲಿ ನಂಗೆ ಇಷ್ಟ ಆಗಿದ್ದು ಇದು ಗೈಸ್, ಇವಾಗ ತೋರಿಸ್ತಾ ಇದ್ನಲ್ಲ, ಇದು ಇಷ್ಟ ಆಯಿತು. ಸೊ ಇದೇ ತೊಗೊಂಡು ಬಂದ್ವಿ.
ಆ್ಯಕ್ಚುಲಿ ಈ ಕ್ವಾಲಿಟಿಗೆ ಇದು ಅಫೋರ್ಡಬಲ್ ಅಂತ ಅನಿಸ್ತು. ತುಂಬ ಚೆನ್ನಾಗಿದೆ. ಯೂಸ್ ಮಾಡೋದು ಒಂದು 3-4 ಸರಿ ಯೂಸ್ ಮಾಡ್ತೀವ. ಸೊ ಅದಕ್ಕೆ ಇದು ಚೆನ್ನಾಗಿದೆ. ಶುಕಿಗೆ ಏನಾದರೂ ತೊಗೊಳೋಣ ಅಂತ ನೋಡಿದೆ, ನನಗೆ ಏನು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಈ ಪರ್ಸ್ ಇಷ್ಟ ಆಯಿತು, ಬಟ್ ಏನಾಯಿತು ಅಂತಂದರೆ ಅಲ್ಲಿ ಕಾಯಿನ್ಸ್ ಏನಾದರೂ ಇಟ್ಟರೆ ಬಂದ್ಬಿಡುತ್ತೆ, ಮತ್ತು ಅದು ಅಷ್ಟು ಸೇಫ್ಟಿ ಇಲ್ಲ ಅಂತ ಅನಿಸ್ತು. ಚೆನ್ನಾಗಿದೆ, ಬಟ್ ಪ್ರಿಟಿಯಾಗಿದೆ. ನನಗೇನೋ ಇಷ್ಟ ಆಗಲಿಲ್ಲ. ಆಮೇಲೆ ಒಳಗಡೆ ತೆಗೆದು ನೋಡಿದ್ರೆ ಏನೋ ಒಂಥರ ಚೆನ್ನಾಗೇ ಇರಲಿಲ್ಲ. ಅದು ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಅದು ಇಲ್ಲೆಲ್ಲ ಹೋಲ್ ಥರ ಇತ್ತು. ಹಾಗಾಗಿ ಬೇಡ ಅಂದ್ಬಿಟ್ಟು ಬಂದ್ಬಿಟ್ವಿ. ಕವರ್ ಇದೆ ಸತ್ತು ಹಿಂಗೆ ಇಟ್ಕೊಳ್ತೀವಿ. ಅಲ್ಲಿ ತೋರಿಸ್ಬೇಡ ಅಂದಿದ್ದೆ, ನಾನು ತೋರಿಸ್ತೀನಿ. ಇದು ಎಷ್ಟು ತಂದೂರಿ ಇದೆ, ತಗೊಳೋಣ ಅಂತ ಕಾರ್ನರ್ ಹೌಸ್ ಬಂದಿದ್ವಿ. ತೊಗೊಳೋಣ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಯಾವ್ದು ಗೊತ್ತಾ, ಕೇಕಾ ಮೋಕಾ ಅಂತೆ. ಸೊ ಯಾ ಲೆಟ್ಸ್ ಹ್ಯಾವ್. ಇಟ್ಕೊಂಬ. ಜೀವನನೇ ಇಷ್ಟ ಆಗ್ಬಿಟ್ಟಿದೆ. ಬರೋದು ಕಾರ್ನರ್ ಹೌಸ್ಗೆ, ಏನಾದರೂ ತಿನ್ನೋದು, ಹೋಗೋದು. ಶುಕಿ ನೋಡಿದ್ರೆ ಅಷ್ಟು ಹೊಟ್ಟೆ ಹೊರ್ಕೊಂಬಿಟ್ಟಾಳೆ ಗೈಸ್. ನಾವಿಬ್ಬರೇ ಬಂದಿರೋದು ಗೊತ್ತಾದರೆ ಮೊನ್ನೆ ಎಲ್ಲ ತೊಗೊಂಡೋಗಿ ಕೊಟ್ಟಿದ್ದೀನಿ ಗೈಸ್. ನೈಸ್. ಚೆನ್ನಾಯ್ತಾ? ಆ್ಯಕ್ಚುಲಿ DBC ಥರನೇ ಐತೆ. ಅದರಲ್ಲಿ ಸ್ವಲ್ಪ ವೆನಿಲಾ ಇರುತ್ತೆ, ಇದರಲ್ಲಿ ಚಾಕ್ಲೇಟ್, ಕಾಫಿ ಆ ಥರ ಐತೆ. ಅದು ಸಕ್ಕರೆ ಇದೆ, ಮಸ್ಟ್ ಟ್ರೈ. ನಾವು ರೀಲ್ಸಲ್ಲಿ ಇನ್ಸ್ಪೈರ್ ಆಗಿ ಬಂದಿರೋದು, ಅಂದರೆ ಕಾರ್ನರ್ ಹೌಸ್ಗೆ ರೀಲ್ಸಲ್ಲಿ ಇನ್ಸ್ಪೈರ್ ಆಗಿ ಬಂದಿಲ್ಲ, ಇದು ಟ್ರೈ ಮಾಡೋಕ್ಕೆ. ನೈಸ್, ರಿಯಲಿ ತುಂಬ ಚೆನ್ನಾಗಿದೆ. ಯಾವಾಗೂ DBCನೇ ತಿಂತಾ ಇದ್ವಿ. ನೆಕ್ಸ್ಟ್ ಬಂದರೆ ನಾನು DBCನೇ ತಿನ್ನೋದು ಬೇಕಾ, ಅದೇ ಜಾಸ್ತಿ ಚೆನ್ನಾಗಿ. ಅಂದರೆ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಮಸ್ಟ್ ಟ್ರೈ. ಅನ್ನು ಸೂಪರ್. ಸೊ ಮೊನ್ನೆ ನಾವು ಮ್ಯಾಕ್ಸಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನಮಗೆ 3 ದೊಡ್ಡ ಇಯರಿಂಗ್ಸ್ ಕೊಟ್ಟಿದ್ದಾರೆ ಆ್ಯಂಡ್ 3 ಚಿಕ್ಕದು. ಅದರಲ್ಲಿ ಫಸ್ಟ್ ಪೇರ್ ಇದು. ಸೊ ಇದು ಆನ್ಲೈನಲ್ಲಿ ಏನಾದರೂ ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ, ಇಫ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಮಾಡ್ಬೋದು. ಸೊ ಇದು ಒಂದು, ಇದನ್ನು ನಾನು ಹಾಕ್ಕೊಂಡಿದ್ದೆ ರಶ್ಮಿ ಬರ್ಡೇ ದಿನ. ಸೊ ಇದೊಂದಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಸಖತ್ತಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಕೊಟ್ಟಿದ್ದಾರೆ, ಇದು ಬರೀ ಸ್ಟೋನ್ ಒಂದು. ಇದೊಂದು ಬಂದ್ಬಿಟ್ಟು ಸ್ಟಾರ್ ಥರ ಇದೆ, ಇದು ಸ್ಟಾರೇ. ಇದು ಬೋ ಸೈಡ್ಗೆ ಇಟ್ಕೋಬೋದು, ನಿಮ್ಗೇನಾದರೂ ಇಲ್ಲಿ ಚಿಕ್ಕದಾಗಿದ್ದರೆ ಇಟ್ಕೋಬೋದು. ನನಗೆಲ್ಲ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ಸ್ಪೇಸು ಚಿಕ್ಕದಿಟ್ಟರೆ ಚೆನ್ನಾಗಿರಲ್ಲ. ಇದೇನಾದರೂ ಚಿಕ್ಕದು ಸ್ಪೇಸ್ ಇಟ್ಟಂದರೆ ಈ ಥರದ್ದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಸ್, ಅಷ್ಟೇ. ಇದು ಅದಾದಮೇಲೆ ರಶ್ಮಿ ಒಂದು ಡ್ರೆಸ್ ತೊಗೊಂಡ್ಳು. ಸೊ ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಒಂಥರ ಬಾಡಿ ಕಾನ್ ಡ್ರೆಸ್ ಇದು, ತುಂಬ ಚೆನ್ನಾಗಿತ್ತು. ಅವಳು ಹಾಕ್ಕೊಂಡಾಗ ಸಕ್ಕತ್ತಾಗಿತ್ತು. ಸೊ ಅವಳು ಇನ್ಸ್ಟಾಗ್ರಾಮ್ ಎಲ್ಲ ಪ್ರೈವೇಟ್ ಇರೋದ್ರಿಂದ ಸೊ ಯಾರು ನೋಡಿರೋಕ್ಕಿಲ್ಲ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂಥರ ಬಾಡಿ ಕಾನ್ ಇದು ಫುಲ್ ಸ್ಲೀವ್, ಇದು ಈ ಸೈಡ್ ಒಂದು ಸ್ಲೀವ್ ಇದೆ, ಈ ಥರ ಕೊಟ್ಟಿದ್ದಾರೆ ಇವರು, ಹಿಂಗೆ ಹಾಕ್ಕೊಳ್ಳೋದು. ಸೊ ತುಂಬ ಚೆನ್ನಾಗಿದೆ. ಇನ್ ಕೇಸ್ ಲಿಂಕ್ ಸಿಕ್ತು ಅಂದರೆ ಹಾಕ್ತೀನಿ.
ಫುಲ್ ಲಾಂಗ್ ಡ್ರೆಸ್ ಇದೆ ಇದು. ಹಿಂದೆ ನಿಮ್ಗೆ ಬ್ಯಾಕ್ ಸೈಡ್ ಜಿಪ್ ಕೊಟ್ಟಿದ್ದಾರೆ, ಸೈಡ್ಸಲ್ಲಿ ಜಿಪ್ ಕೊಟ್ಟಿದ್ದಾರೆ, ಒಂದು ಸೈಡ್ ಜಿಪ್ ಕೊಟ್ಟಿದ್ದಾರೆ, ಸೈಡಲ್ಲಿ ಓಪನ್ ಮಾಡಬೇಕಾಗತ್ತೆ. ಆಮೇಲೆ ಈ ಡ್ರೆಸ್ನ ಸ್ಟೈಲ್ ಮಾಡ್ಬೋದು. ಇಲ್ಲಿ ಒಂಥರ ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ, ಹಾಕೊಂಡೋಗಿ ಸಕ್ಕತ್ತಾಗಿತ್ತು. ಇದಕ್ಕೆ ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ಸ್ ಎಲ್ಲ ಹಾಕ್ಕೊಂಡು ಒಂದು ಗೋಲ್ಡನ್ ಜ್ಯುವೆಲರೀಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೋಲ್ಡನ್ ವಾಚ್, ಬಳೆ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನಮ್ಮದಲ್ಲ, ನಮ್ಮ ಮಮ್ಮಿದು. ಸೊ ಹಾಗೆ ನಾನು ಸ್ಟೈಲ್ ಯೂನಿಯನಲ್ಲಿ ನೈಟ್ ವೇರ್ ತೊಗೊಂಡೆ. ಇದು ಜಸ್ಟ್ ಒಂದು ಪೋಲ್ಕಾ ಡಾಟ್ಸಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಇರೋದ್ರಿಂದ ಇವಾಗ ಪೋಲ್ಕಾ ಡಾಟ್ಸಲ್ಲಿ ತೊಗೊಂಡೆ. ಸೊ ಇದು ಪ್ಯಾಂಟ್, ಜಸ್ಟ್ ಫುಲ್ ಪ್ಯಾಂಟ್ ಇದೇ ಥರ ಇದೆ. ಆ್ಯಂಡ್ ಟೀ ಶರ್ಟು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿತ್ತು ಹಾಕೊಂಡಾಗ. ನಾನು ತೊಗೊಳ್ಳೇಬೇಕು ಅಂದ್ಬಿಟ್ಟು ತೊಗೊಂಡೆ. ಸೊ ಶರ್ಟ್ ಬಂದು ಈ ಥರ ಇದೆ. ಸೊ ಇದು ಅಷ್ಟೇ ಪೋಲ್ಕಾ ಡಾಟ್ಸಲ್ಲಿ ಬಂದು ಸ್ವಲ್ಪ ಏನೋ ವರ್ಡಿಂಗ್ಸ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ. ಸೊ ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂತ ಇಲ್ಲ ಗೈಸ್. ಸ್ಲೀಪ್ ಅಂಡರ್ ದ ಸ್ಟಾರ್ಸ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಸೊ ಕಂಫರ್ಟಬಲ್ ಆಗಿತ್ತು ಅಂದ್ಬಿಟ್ಟು ಇವೆರಡು ನಾನು ತೊಗೊಂಡೆ ನನಗಂತ ಹೇಳಿ. ಆ್ಯಂಡ್ ಇದು ನಾನೇ ಪೇರ್ ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು 2 ಪೇರಲ್ಲೇ ಇತ್ತು ಸೆಟ್ ಅದು. ಸೊ ಇದು ನಾನೇ ಹಂಗೆ ಮಿಸ್ ಮ್ಯಾಚ್ ಮಾಡಿಕೊಂಡೆ. ಇದು ಸ್ವಲ್ಪ ದೊಡ್ಡ ಪೋಲ್ಕಾ ಡಾಟ್ಸ್, ಇದು ಚಿಕ್ಕದು, ಇದು ಸ್ವಲ್ಪ ದೊಡ್ಡದು. ಜಸ್ಟ್ ಪ್ಯಾಂಟ್ ಫುಲ್ ಇದೇ ಥರನೇ ಇರೋದು, ಅದನ್ನೇನು ಓಪನ್ ಮಾಡಿ ತೋರ್ಸೋದು ಬೇಡ ಅಂದ್ಕೊಳ್ತೀನಿ. ಆ್ಯಂಡ್ ಶರ್ಟ್ ಬಂದು ಬೇರೆ ತೊಗೊಂಡೆ ನಾನೇ. ಸೊ ಈ ಥರ ಇದೆ ಶರ್ಟು, ಪಾಂಡ ಕೊಟ್ಟಿದ್ದಾರೆ ಇಲ್ಲಿ ಅಷ್ಟೇ ಗೈಸ್. ಇಷ್ಟೇ ತೊಗೊಂಡಿದ್ದು. 2 ನೈಟ್ ವೇರ್ಸ್ ತೊಗೊಂಡೆ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಓಕೆನಾ, ಮಿಂತ್ರಾದಲ್ಲಿ ನೋಡಿಬಿಟ್ಟು ಬುಕ್ ಮಾಡಿದ್ದೆ. ನನಗೆ ಯಾಕೋ ಇಷ್ಟನೇ ಆಗಲಿಲ್ಲ ಗೈಸ್, ಏನೋ ಒಂಥರ ಲೋಕಲ್ ಬಟ್ಟೆ ಥರ ಇತ್ತು. ಸೊ ರಿಟರ್ನ್ ಮಾಡಿಬಿಟ್ಟು ಜಸ್ಟ್ ಹೋಗ್ಬಿಟ್ಟು ಆನ್ಲೈನಲ್ಲಿ ತಂದುಬಿಟ್ಟು ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಅನಿಸ್ತು. ಸೊ ಹಂಗಾಗಿ ತೊಗೊಂಡು ಬಂದೆ ಆನ್ಲೈನಲ್ಲಿ, ಆರ್ಡರ್ ಮಾಡಿದೆ. ಅಯ್ಯೋ, ಎಲ್ಲ ವಿಸಿಟ್ ಮಾಡಿ ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸ್ತು. ಸೊ ಅದೇನಾಗಿದೆ ಅಂದರೆ ಪ್ಯಾಂಟು ನಾನು ಸ್ವಲ್ಪ ಇಲ್ಲಿ ಇಪ್ಪೆಲ್ಲ ದೊಡ್ಡದಾಗಿರೋದ್ರಿಂದ ಮೇಲೆ ಹೋಗ್ತಾ ಇದೆ, ಬಟ್ ಸ್ಟಿಲ್ ಅದೇನೋ ಒಂದು ಕಂಫರ್ಟ್ ಇಲ್ಲ. ಹಂಗಾಗಿ ನಾನು ರಿಟರ್ನ್ ಕೊಟ್ಬಿಟ್ಟೆ. ನನ್ನ ಸೈಜೇ ಬುಕ್ ಮಾಡಿದರೂ ಕೂಡ ನನಗೆ ಕಂಫರ್ಟ್ ಇಲ್ಲ. ಆ್ಯಂಡ್ ಬಟ್ಟೆನೂ ಅಷ್ಟೇ, ಅದೇನೋ ಒಂಥರ ಸಾಫ್ಟ್ ಬಟ್ಟೆ ಬರುತ್ತೆ ನೋಡಿ, ಒಂಥರ ಫುಲ್ ಹಿಂಗೆ ಸ್ಟಿಕ್ ಆಗುತ್ತಲ್ಲ ಆ ಥರ ಬಟ್ಟೆ, ಅದೇನೋ ಒಂಥರ ಅನಿಸ್ತು ನನಗೆ. ಅದು ಜಿಮ್ ವೇರ್ ಥರನೂ ಇಲ್ಲ, ಅದೇನೋ ಬೇರೆ ಥರ ಬಟ್ಟೆ ಇದೆ. ಸೊ ಆನ್ಲೈನಲ್ಲಿ ಆ ಥರ ಇರಲಿಲ್ಲ. ಅದು ಕಾಟನ್ ಇದ್ದರೆ ಮನೆಗೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ತೊಗೊಂಡು ಬಂದೆ. ಇನ್ನೂ 1-2 ತೊಗೊಂಡ್ರೆ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಮನೆಗೆ ಹಾಕೊಳಕ್ಕೆ ಬಟ್ಟೆನೇ ಇರಲ್ಲ ಗೈಸ್ ನನ್ನ ಹತ್ರ. ಆಚೆ ಹೋಗೋಕೆ ತೊಗೊಂಡ್ರೆ ಮನೆಗೆ ಹಾಕೊಳಕ್ಕಿರಲ್ಲ, ಮನೇಲಿ ಹಾಕೊಳೋದಿದ್ರೆ ಆಚೆಗೆ ಹೋಗೋದಿರಲ್ಲ. ಸೊ ಈ ಥರ ಆಗಿಬಿಡುತ್ತೆ ನಂದು. ಸೊ ಇಷ್ಟೇ ಶಾಪ್ ಮಾಡಿದ್ದು. ಇದು ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು ನಾನು ನೈಟ್ ವೇರು. ರಶ್ಮಿದು ಬಂದ್ಬಿಟ್ಟು ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಅದೇನೋ ಬಟ್ಟೆ ಇದೆ ಅದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಇಷ್ಟೇ ಗೈಸ್ ಇವತ್ತಿನ ಈ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಹ್ಯಾವ್ ಯು ಆಲ್ ಗುಡ್ ನೈಟ್.